ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನ್ಗಳ ಫ್ಯಾಮಿಲಿ ಲಾಗ್. ಗಾಯ್ಸ್ ಎಲ್ಲರೂ ಹೆಂಗದಿರಿ? ಆರಾಮದಿರಿಲ್ರಿ? ನಾವು ಆರಾಮದೀವಿ. ಸೊ ಈ ವೈಬ್ಸ್ ನೋಡಿ ಏನಿದು ಹಿಂಗೆ ತೋರ್ಸಾತಾರ ನಾತಿರಿ ಏನಿಲ್ರಿ ಗಾಯ್ಸ್. ಯೂಶ್ವಲಿ ಗೊತ್ತದ ಎಷ್ಟು ದಿನ ಅಂತೇಳಿ ತವ್ರ ಮನೆಯಾಗಿರೋದು ರಿಟರ್ನ್ ನಾವಂತರೂ ನಮ್ಮ ಕಂಪ್ನಿಗೆ ಹೋಗಿ ಜಾಯಿನ್ ಆಗಲೇಬೇಕು. ಸೊ ಹಾಗಾಗಿ ಬರಾಕತ್ತಿದ್ದೆ ನೋಡ್ರಿ. ಬರೋಕ್ಕಿಂತ ಬಿಫೋರ್ ಒಂದು ಫೋಟೋ ತಕ್ಕೊಂಡೆ. ಅದು ಫುಲ್ ಸ್ಯಾಡ್ ಆಗಿ ಭಾಳ ಬೇಜಾರಾಗತ್ತಿತ್ತು. ಬಸ್ ಹತ್ತಬೇಕಂದ್ರೆ 5:30 ಆಯಿತು ಊರಿಂದ. ಅದ್ರಾಗ ಬಸ್ನಾಗ ಒಬ್ಬ ಸ್ಪೆಷಲಿ ನಮ್ಮ ಮನೆಯವ್ರದ್ದು ಹಾಡ ಕೇಳತ್ತಿದ್ದಾರೆ. ಬಸ್ನಾಗು ಹಿಂಗೂ ಇರ್ತಾರ ಜನ ಅಂತೇಳಿ ನಂಗೆ ಅಂದ್ರೆ ನಾ ಎದುರಿದ್ದಾಗ ಇನ್ನೊಬ್ರು ಬೇರೆ ಜಿಲ್ಲಾದಾಗ ಹಿಂಗೆ ಕೇಳ್ತಿರ್ತಾರೆ, ಏನೋ ಒಂದು ಪ್ರೌಡ್ ಫೀಲ್ ಆಗುತ್ತಾ. ಆಯ್ತು ಹಿಂಗೆ ಮಾಡಿ ಬಿಜಾಪುರ ಬರೋಷ್ಟಿಗೆ 9 ಗಂಟೆ ಆಯಿತು. ನಮ್ಮ ಮನೆಯವ್ರು ವೆಯ್ಟ್ ಮಾಡತ್ತಿದ್ರು. ಬಂದು ಕುಂತೆ ಬಿಟ್ಟೆ. ಕುಂತನ ಊಟ ಅಂತರೂ ಏನು ಮಾಡಿಲ್ಲ, ಅಲ್ಲೇ ಮನೆಗೆ ಹೋಗಿ ಮಾಡಿದ್ರೆ ಆಯ್ತು ಅಂತೇಳಿ ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಚಾರ್ಲಿಗಳೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಇದ್ದವು, ಕಾಯಕತ್ತಿದ್ವು. ಒಂದೇ ಸಲ ನಾ ಬರೋಣ ಹೆಂಗೆ ಮಾಡತ್ತಿದ್ವು ಅಂದ್ರೆ ಆ್ಯಕ್ಚುಲಿ ಜಾಸ್ತಿನ ಅದಕ್ಕೆ ಕೇರ್ ಮಾಡಲ್ಲ ಅಂದ್ರೂ ಅವ್ರಿಗೇನೋ ಒಂಥರ ನಮ್ಮ ಮನುಷ್ಯರು ಬಂದಾರೆ ಅಂಥೇಳಿ ಅದಂತಾರಲ್ಲ, ಒಂದು ದಿನ ಹಾಕಿದ್ರು ಅದು ಕಡಿತನ ಹಿಡಿತಿದ್ದ, ನಾಯಿಗೆ ನಿಧಿ ಎತ್ತಿದ್ದಷ್ಟು ಮನುಷ್ಯರಿಗಿಲ್ಲ ಅಂಥೇಳಿ ಯೂಶ್ವಲಿ ಹಾಗೆ ಮಾಡ್ತು ನೋಡ್ರಿ. ಇದೊಂದು ಬಾತು ಒಳಗೆ ಲಾಕ್ ಹಾಕೊಡ. ಸರಿ ಚಾರ್ಲಿ. ಸೊ ಗೈಸ್ ಮುಖ ಅದು ತಕ್ಕೊಂಡೆ. ಇನ್ನು ನಮ್ಮ ಮಮ್ಮಿ ಬುತ್ತಿ ಕಟ್ಟಿದ್ರು, ಅದನ್ನು ಬಿಚ್ಚಬೇಕಲ್ಲ. ಯಾಕಂದ್ರೆ 3 to 4 hours ಜರ್ನಿ ಬಸ್ ಒಳಗೆ. ಅದ್ರಾಗ ಈಗ ಸಮ್ಮರ್. ಮಮ್ಮಿ ಮಟನ್ ಅದು ಮಾಡಿದ್ರು. ಆ್ಯಂಡ್ ನನಗಿಷ್ಟ ಅಂಥೇಳಿ ಅವಲಕ್ಕಿ ಚೂಡ ಮಾಡಿದ್ರು. ಆ್ಯಂಡ್ ಚುರ್ಮುರಿ ಚೂಡ ಮತ್ತು ಇದು ಮಾಡಿದ್ರು, ಏನಪ್ಪ ಉಪ್ಪಿನಕಾಯಿ ಮಾಡಿದರು. ಇದನ್ನೆಲ್ಲ ಕಟ್ಟಾರ. ಆ್ಯಕ್ಚುಲಿ ಇದು ಯಾವಾಗ ಮಾಡ್ಯಾರತ್ತೆ ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತೇ ಅದ. ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ ಪ್ರಕಾರ ಯೂಶ್ವಲಿ ಯಾರೇ ಯಾವ ಊರಿಗೆ ಹೋಗಲಿ ಬುತ್ತಿ ಕಟ್ಟೇ ಕಟ್ತಾರೆ. ಅದ್ರೊಳಗೆ ಸ್ಪೆಷಲಿ ಮಮ್ಮಿ ಕಟ್ಟಿದ ಬುತ್ತಿ ಅಂದ್ರೆ ಅದನ್ನು ಬಿಚ್ಚಕ್ಕೂ ಅಷ್ಟೇ ಇಷ್ಟ, ಅದನ್ನು ಊಟ ಮಾಡೋಕ್ಕೂ ಅಷ್ಟೇ ಖುಷಿ. ಆ್ಯಕ್ಚುಲಿ ನೋಡ್ರಿ ಗೈಸ್, ಈಗ ತೆಗ್ಯಾತಾರೆ ಅಂದ್ರೆ ತೆಗ್ಯಾತಾರೆ ಇನ್ ದ ಸೆನ್ಸ್ ಈ ವಿಡಿಯೋ ನೋಡಕತ್ತೀನಿ ಅಂದ್ರೆ ನನ್ನ ಬಾಯಾಗ ನೀರು ಬಿಡಕತ್ತವ. ಏನು ಅಷ್ಟು ಇಷ್ಟ ಮಮ್ಮಿ ಮಾಡಿದ ಬುತ್ತಿ ಅಂದ್ರೆ. ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅಮ್ಮನ ಕೈ ತುತ್ತು ಅಂತಾರಲ್ಲ, ಭಾಳ ಪುಣ್ಯ ಮಾಡಿರ್ಬೇಕು ಅದು ಊಟ ತಿನ್ಬೇಕಂತಂದ್ರೆ. ನಾವು ಯಾವಾಗ ವರ್ಷದಾಗ ಒಂದೇ ಸಲ ತಿಂದ್ರೂ ಎಷ್ಟು ಖುಷಿಯಾಗಿರ್ತದಲ್ಲ, ಮಮ್ಮಿ ಮಾಡ್ಯಾರ ಇದು ಅಂಥೇಳಿ. ಮತ್ತು ಫುಡ್ ವೇಸ್ಟ್ ಮಾಡೋಕ್ಕೂ ಇಷ್ಟಪಡಲ್ಲ, ಒಂದು ಸ್ವಲ್ಪನೂ ವೇಸ್ಟ್ ಮಾಡಂಗೆ ಅನ್ಸಲ್ಲ. ಮತ್ತು ಅದನ್ನೇನು ಮಾಡ್ತೀವಿ ಅಂದ್ರೆ ನಾವು ಫ್ರಿಜ್ನಾಗ ಇಟ್ಟು ಅದನ್ನು ಮತ್ತು ಪಲ್ಯ ಬೆಳಗ್ಗೆ ಅದು ಬಿಸಿ ಮಾಡಿ ತಿಂತೀವಿ. ನಾವಿಲ್ಲಿ ಎಷ್ಟೇ ಮಾಡಿದ್ರೂ ಅದಕ್ಕೆ ಏನಂತಾರೆ, ಈ ಫುಡ್ಡಿಗೆ ಅದು ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಬಿಕಾಸ್ ಇದು ತಾಯಿ ಮಾಡಿದಲ್ಲ, ಅದನ್ನ ಪ್ರೀತಿನೇ ಬೇರೆ ಇರ್ತದೆ. ಅವರು ಎಷ್ಟು ಕಷ್ಟಪಟ್ಟು ಮಗಳು ಊರಿಗೆ ಹೋಗ್ತಾಳೆ ಅಂಥೇಳಿ ಎಲ್ಲ ಮಾಡಿರ್ತಾರೆ. ಸೊ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್.